ನಮಸ್ಕಾರಗಳು. ಕೇಂದ್ರೀಕೃತ ದಾಖಲಾತಿ ಘಟಕ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಅಂದರೆ TET ವತಿಯಿಂದ ಒಂದು ಪ್ರಮುಖವಾದ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅದರ ಪ್ರಕಾರ ವಿಷಯ ಏನಂದರೆ TET ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರದಲ್ಲಿ ತಿದ್ದುಪಡಿಯನ್ನು ಮಾಡುವ ಕುರಿತು. TET ಅರ್ಹತಾ ಪ್ರಮಾಣ ಪತ್ರಗಳನ್ನು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಭರ್ತಿ ಮಾಡಿದ ಮಾಹಿತಿಗಳ ಆಧಾರದಲ್ಲಿ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಆದರೆ ಅನೇಕ ಮಂದಿ ಅಭ್ಯರ್ಥಿಗಳು ತಮ್ಮ ಹೆಸರು, ತಂದೆ ತಾಯಿ ಹೆಸರು, ಹುಟ್ಟಿದ ತಾರೀಕು, ವರ್ಗ ಇತ್ಯಾದಿಗಳ ತಿದ್ದುಪಡಿಗಾಗಿ ಫೋನ್ ಮೂಲಕ ಸಂಪರ್ಕಿಸುತ್ತಿದ್ದಾರೆ. ಆದುದರಿಂದ ಇಂಥ ತಿದ್ದುಪಡಿಗಳ ಅಗತ್ಯ ಇರುವವರು ಪ್ರತಿಯೊಂದು ತಿದ್ದುಪಡಿಯ ಬಗ್ಗೆಯೂ ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಲ್ಪಟ್ಟ ಪೂರಕ ದಾಖಲೆಗಳು ಮತ್ತು ರೂ. 200 ಈ ಕೆಳಗಿನಂತೆ ಪಾವತಿಸಿ ಕೋರಿಕೆಯ ಪತ್ರವನ್ನು ಈ ಕಚೇರಿ ವಿಳಾಸಕ್ಕೆ ಮುಂದಿನ 1 ವಾರದೊಳಗೆ ಕಳುಹಿಸಿಕೊಡಲು ಸೂಚಿಸಿದೆ. ಆನಂತರ ಬಂದ ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಭ್ಯರ್ಥಿಗಳೇ, ಇದರ ಸಂಕ್ಷಿಪ್ತ ಮಾಹಿತಿ ಏನಂದರೆ, ಈಗಾಗಲೇ TETಯಲ್ಲಿ ಅರ್ಹತೆಯನ್ನು ಪಡೆದಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ನೀಡಿದ ತಮ್ಮ ವಿವರಗಳ ಕುರಿತಾದಂತಹ ಮಾಹಿತಿಯು ಪ್ರಮಾಣ ಪತ್ರದಲ್ಲಿ ಒಂದು ವೇಳೆ ಇರದಿದ್ದರೆ, ಅಂದರೆ ನಿಮ್ಮ ಹೆಸರಿನಲ್ಲಿ ಏನಾದರೂ ತಿದ್ದುಪಡಿ ಕಂಡುಬಂದರೆ, ನಿಮ್ಮ ತಂದೆ ತಾಯಿ ಹೆಸರಿನಲ್ಲಿ ಏನಾದರೂ ತಿದ್ದುಪಡಿ ಕಂಡುಬಂದರೆ, ಅದೇ ರೀತಿ ನೀವು ಹುಟ್ಟಿದ ತಾರೀಕು, ನಿಮ್ಮದು ವರ್ಗ ಇತ್ಯಾದಿ ಏನಾದರೂ ತಿದ್ದುಪಡಿಗಳು ಇದ್ದರೆ ನೀವು ಈ ಕೆಳಗಡೆ ನೀಡಿರ್ತಕ್ಕಂಥ ಮಾಹಿತಿಯನ್ನು ಓದಿಕೊಂಡು ಇದರ ಪ್ರಕಾರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಈ ಮಾಹಿತಿ ಏನೇನಿದೆ ಅಂತಂದರೆ, ಯಾವ ಹೆಸರಿನಲ್ಲಿ ನಿಮಗೆ ತಿದ್ದುಪಡಿ ಮಾಡಬೇಕಾಗಿದೆಯೋ ಅದಕ್ಕೆ ಸಂಬಂಧಿಸಿದಂತಹ ಪೂರಕ ದಾಖಲೆಗಳನ್ನು ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಿಕೊಂಡು ₹200 ಶುಲ್ಕದಂತೆ ಪಾವತಿಸಬೇಕು. ಮುಂದಿನ 1 ವಾರದೊಳಗೆ ಇದನ್ನು ಕಳುಹಿಸಿಕೊಡಬೇಕೆಂದು ಇಲಾಖೆಯು ಸೂಚಿಸಿದೆ. ಅದರ ಪ್ರಕಾರ ಕೆಳಗಡೆ ನೀಡಿರ್ತಕ್ಕಂಥ ವಿಶೇಷ ವರದಿಯನ್ನು ನೋಡೋಣ ಬನ್ನಿ. ಶುಲ್ಕ ಪಾವತಿಸುವ ವಿಧಾನ ಅಂದರೆ ಯಾವ ರೀತಿ ನೀವು ಶುಲ್ಕವನ್ನು ಪಾವತಿಸಬೇಕು ಅಂತ ಕೇಳಿದ್ದಾರೆ ನೋಡಿ. ಒಂದು DDಯನ್ನು ತೆಗೆಸಬೇಕು. ಇದು DD ಅಂತಂದರೆ ಡಿಮ್ಯಾಂಡ್ ಡ್ರಾಫ್ಟ್. ನಿಮ್ಮ ಸೇವಿಂಗ್ಸ್ ಅಕೌಂಟ್ ಯಾವುದಾದ್ರೂ ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲಿದ್ದರೆ ಅಲ್ಲಿ ಹೋಗಿಬಿಟ್ಟು ಈ ಕೊಟ್ಟಿರ್ತಕ್ಕಂಥ ವಿಳಾಸ ಅಂದರೆ JDCSL ಪೇಯಬಲ್ ಅಟ್ ಬೆಂಗಳೂರು, ಈ ಅಡ್ರೆಸ್ಗೆ ₹200 DD ತೆಗೆದುಕೊಡಿ ಅಂತಂದರೆ ಅವರು ತೆಗೆದುಕೊಡ್ತಾರೆ. ಅದನ್ನು ಯಾವ ವಿಳಾಸಕ್ಕೆ ಕಳಿಸ್ಬೇಕು ಅಂತಂದರೆ, ಸಹ ನಿರ್ದೇಶಕರು, ಕೇಂದ್ರೀಕೃತ ದಾಖಲಾತಿ ಘಟಕ, ಶಾಲಾ ಶಿಕ್ಷಣ ಇಲಾಖೆ, ಕೆಂಪೇಗೌಡ ರಸ್ತೆ, ಬೆಂಗಳೂರು 560009. ಇದಕ್ಕೆ ಲಗತ್ತಿಸಬೇಕಾದಂಥ ದಾಖಲಾತಿಗಳು ಏನಂದರೆ ಕೋರಿಕೆಯ ಪತ್ರ ಮತ್ತು ₹200 DD, ಅದರ ಜೊತೆಗೆ ಯಾವ ತಿದ್ದುಪಡಿ ಮಾಡಬೇಕಾಗಿರುತ್ತದೆಯೋ ಅದಕ್ಕೆ ಸಂಬಂಧಿಸಿದಂತಹ ಪೂರಕ ದಾಖಲೆಗಳನ್ನು ಪತ್ರಾಂಕಿತ ಅಧಿಕಾರಿಗಳ ದೃಢೀಕರಣದೊಂದಿಗೆ ಸಲ್ಲಿಸಬೇಕು. ಅದರ ಕೆಳಗಡೆ ಇನ್ನೊಂದು ವಿಧಾನವನ್ನು ಕೊಟ್ಟಿದ್ದಾರೆ ನೋಡಿ. ನೆಫ್ಟ್ ಮೂಲಕ ನೀವು ₹200 JDCSL SB ಅಕೌಂಟ್ ನಂಬರ್ 6401823230 ಈ ಅಕೌಂಟ್ ನಂಬರ್ಗೆ ನೀವು ₹200 DD ₹200 ಹಣವನ್ನು ತುಂಬಬಹುದು. ಇದರ IFSC ಕೋಡು ಕೊಟ್ಟಿದ್ದಾರೆ ನೋಡಿ. ಇದರ ಬ್ರ್ಯಾಂಚ್ ಬಂದ್ಬಿಟ್ಟು ಸ್ಟೇಟ್ ಬ್ಯಾಂಕಲ್ಲಿರುತ್ತೆ. ಇದರ IFSC ಕೋಡು SBIN 0040007 SBI ಮೈಸೂರು ಬ್ಯಾಂಕ್ ಸರ್ಕಲ್ ಬೆಂಗಳೂರು. ಇದಕ್ಕಾದರೂ ನೆಫ್ಟ್ ಮಾಡ್ಬೋದು. ನೀವು ನೆಫ್ಟ್ ಮಾಡೋ ಮೂಲಕ ನೀವು ಈ ಪಕ್ಕದಲ್ಲಿರ್ತಕ್ಕಂಥ ವಿಳಾಸ ಅಂದರೆ ಸಹ ನಿರ್ದೇಶಕರು, ಕೇಂದ್ರೀಕೃತ ದಾಖಲಾತಿ ಘಟಕ, ಶಾಲಾ ಶಿಕ್ಷಣ ಇಲಾಖೆ, ಕೆಂಪೇಗೌಡ ರಸ್ತೆ, ಬೆಂಗಳೂರು 560009 ಈ ವಿಳಾಸಕ್ಕಾದರೂ ನೀವು ನೆಫ್ಟ್ ಮೂಲಕನಾದರೂ ಕಳಿಸ್ಬೋದು ಅಥವಾ ಮೇಲೆ ಕೊಟ್ಟಿರ್ತಕ್ಕಂಥ DD ಮುಖಾಂತರನಾದರೂ ಕಳಿಸ್ಬೋದು. ಒಟ್ಟಿನಲ್ಲಿ ನೀವು ಈ ತಮ್ಮ ದಾಖಲಾತಿಗಳನ್ನು ನಿಗದಿತ ಸಮಯ ಅಂದರೆ ಮುಂದಿನ 1 ವಾರದೊಳಗೆ ಕಳಿಸಿಕೊಡಬೇಕಂತ ಇಲಾಖೆಯು ಮಾಹಿತಿಯನ್ನು ನೀಡಿದೆ. ಈ ನನ್ನ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.